ವಿಶ್ವಕರ್ಮಣೆ ವಿಶ್ವಕರ್ಮ ಸಮಾರಂಭಾಂ ಕಾಳಹಸ್ತಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಈ ಒಂದು ಶುಭ ದಿವಸದಂದು ಕಲಬುರಗಿಯ ನಮ್ಮ ನಿವಾಸಕ್ಕೆ ಶ್ರೀಯುತ ನಾಗಲಿಂಗಪ್ಪ ಪತ್ತಾರ್ರವರು, ಗಂಗಾವತಿಯವರು, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯದ ಉಪಾಧ್ಯಕ್ಷರಾಗಿ ಮೊನ್ನೆಯಷ್ಟೇ ಆಯ್ಕೆಯಾಗಿದ್ದಾರೆ. ಸಮಾಜದ ಸಂಘಟನೆಯ ಅವರನ್ನು ಗುರುತಿಸಿ ಅನೇಕ ವರ್ಷಗಳಿಂದ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯ ಅವರ ಶ್ಲಾಘನೀಯ. ಆ ಕಾರ್ಯವನ್ನು ಗುರುತಿಸಿ ಸನ್ಮಾನ್ಯ ಶ್ರೀ KP ನಂಜುಂಡಿ ಅವರನ್ನು ರಾಜ್ಯದ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ನಿವಾಸಕ್ಕೆ ಆಗಮಿಸಿ ನಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಂಡಿರ್ತಕ್ಕಂಥ ನಾಗಲಿಂಗಪ್ಪ ಪತ್ತಾರ್ರವರು, ಅವರ ಜೊತೆಗೆ ಇನ್ನೋರ್ವ ನಮ್ಮ ಸಮಾಜದ ಬೆಳಗಾವಿಯಲ್ಲಿರ್ತಕ್ಕಂಥ ಸಮಾಜದ ಮುಖಂಡರು ಶ್ರೀಯುತ ಉಮೇಶ್ ಪತ್ತಾರ್ರವರು ಕೂಡ ಅವರೊಂದಿಗೆ ಆಗಮಿಸಿದ್ದಾರೆ. ಈ ಮುಖೇನ ನಾನು ಇವತ್ತ ಈ ವಿಡಿಯೋದ ಮುಖಾಂತರ ಸಮಾಜ ಬಾಂಧವರಲ್ಲಿ ತಿಳಿಸುವ ವಿಷಯ ಏನಪ್ಪಾ ಅಂತಂದ್ರೆ, ಈಗಾಗಲೇ ರಾಜ್ಯದಲ್ಲಿ KP ನಂಜುಂಡಿ ಅವರು ವಿಶ್ವಕರ್ಮರ ಜನಜಾಗೃತಿ ಸಮಾವೇಶ ಅಂತಕ್ಕಂಥ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ. ಉದ್ದೇಶ ಸಾಮಾಜಿಕ ನ್ಯಾಯವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ವಿಶ್ವಕರ್ಮ ಮೌನೇಶ್ವರರ ಪ್ರಾಧಿಕಾರ, ತಿಂಥಣಿಯ ಪ್ರಾಧಿಕಾರ ಆಗ್ತಕ್ಕಂಥದ್ದಿರ್ಬೋದು, ಸಂಘೀಯ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಸ್ತಕ್ಕಂಥ ಒಂದು ಸಂಕಲ್ಪವನ್ನು ಅವರು ಹೊತ್ತಿದ್ದಾರೆ. ಜೊತೆಗೆ ನಮ್ಮ ಸಮಾಜದ ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಸವಲತ್ತಿನ ವಿಚಾರ ಇರ್ಬೋದು. ಆಮೇಲೆ ಹಿಂದುಳಿದ ವರ್ಗದಲ್ಲಿ ನಾವು ಈಗಾಗಲೇ ಇದ್ದೀವಿ, ಇಲ್ಲಿ 102 ಜಾತಿಗಳ ಜೊತೆಗೆ ನಾವು ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಪರಿಶಿಷ್ಟ ಪಂಗಡಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಕೂಡ ನಂಜುಂಡಿ ಅವರು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅನೇಕ ಅವರು ವಿಚಾರಗಳದಾವ. ಆ ನಿಟ್ಟಿನೊಳಗೆ ಇವತ್ತು ಉಮೇಶ್ ಪತ್ತಾರ್ ಅವರು ಕೂಡ ಬೆಳಗಾವಿಯಲ್ಲಿ ಅವರು ಸಂಘಟನೆಯನ್ನ ಗಟ್ಟಿಯಾಗಿ ಮಾಡ್ತಕ್ಕಂಥವ್ರಿದ್ದಾರೆ. ಅವರಿಗೆ ಸಹಕಾರ ಮಾಡ್ರಿ, ಅಲ್ಲಿಯೂ ಕೂಡ ಸಂಘಟನೆ ಆಗೋ ಜೊತೆಗೆ ಅಲ್ಲಿಯೂ ಕೂಡ ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನು ಮಾಡೋಣ. ಆಮೇಲೆ ನಾಗಲಿಂಗಪ್ಪ ಪತ್ತಾರ್ ಅವರು ಕೂಡ ರಾಜ್ಯದ ಉಪಾಧ್ಯಕ್ಷರಾಗಿರೋದ್ರಿಂದ ಅವರೆಲ್ಲ ಕಡೆಯೂ ಕೂಡ ಪ್ರವಾಸವನ್ನು ಮಾಡ್ತಾರೆ ಬರೋ ದಿನಗಳಲ್ಲಿ. ಕೊಪ್ಪಳ ಮತ್ತು ಹಂಪಿಯಲ್ಲಿ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅವರಿಂದ, ನಂಜುಂಡಿಯವರ ಸಾರಥ್ಯದಲ್ಲಿ ಅವರಿಂದ ನಮ್ಮ ಸಮಾಜದ ಎಲ್ಲರನ್ನ ಒಡಗೂಡಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಆಗಬೇಕಾಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಸಮಾಜ ಸಂಘಟನೆ ಆದ್ರೆ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಅದ. ಅದಕ್ಕೆ ವಿಶ್ವಕರ್ಮರ ಜನಜಾಗೃತಿ ಸಮಾವೇಶಗಳನ್ನ ಮಾಡುವ ಮುಖೇನ ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಪಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಆಗಮಿಸಿರ್ತಕ್ಕಂಥ ಈ ಇರುವ ಮಹನೀಯರಿಗೆ ಮತ್ತೊಮ್ಮೆ ಆಶೀರ್ವಾದವನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ. ನಮೋ ವಿಶ್ವಕರ್ಮಣೆ, ಸರ್ವೇ ಜನ ಸುಖಿರಬಹುದು.